ರಾಜು ಆಲ್ಗೂರ್ ಅವರು ಪ್ರಜ್ಞಾವಂತರು, ಸುಶಿಕ್ಷಿತರು, ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ 15 ವರ್ಷಗಳ ಕಾಲ ಕಾಲೇಜಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿದವರು. ಅವ್ರ ತಾಯಿ ಕೂಡ ಒಬ್ಬ ಶಿಕ್ಷಕಿಯಾಗಿದ್ದರು, ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಈ ವಿಜಯಪುರ ಜಿಲ್ಲೆಯ ಹಲವಾರು ಶಾಲೆಗಳಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ಪಾಠ ಹೇಳಿದ್ದಾರೆ. ಅವರ ಅಜ್ಜಿ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರದಲ್ಲಿ ಶಿಕ್ಷಕಿಯಾಗಿ ವಿಜಯಪುರ ಜಿಲ್ಲೆಯ ಮೊದಲ ಮಹಿಳಾ ಶಿಕ್ಷಕಿ ಅವರ ಅಜ್ಜಿ. ಅಂಥ ಒಂದು ಶೈಕ್ಷಣಿಕ ಹಿನ್ನೆಲೆಯ ಶ್ರೀಮಂತ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಂದು ಕುಟುಂಬದ ರಾಜು ಆಲ್ಗೂರ್ ಅವರು 2 ಬಾರಿ ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಜಿಲ್ಲೆ ಎಲ್ಲರೊಂದಿಗೂ ಒಳ್ಳೆಯ ಒಡನಾಟ ಇದೆ, ಸಂಬಂಧ ಇದೆ. ಅವರು ಎಲ್ಲರನ್ನ ಅಪ್ಪಿಕೊಳ್ಳುವ ಸ್ವಭಾವ, ಇವನಾರವ ಇವ ನಮ್ಮವ ಅಂತ ಹೇಳ್ತಕ್ಕಂಥ ಒಂದು ಸಂಸ್ಕೃತಿ, ಬಸವ ಸಂಸ್ಕೃತಿ ಹಿನ್ನೆಲೆ ಬಂದಂಥ ರಾಜು ಆಲ್ಗೂರ್ ಅವರು ಗೆಲ್ಲಿಸ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯ ಜನರ ಒಂದು ಮೊಟ್ಟ ಮೊದಲ ಕರ್ತವ್ಯ ಆಗಿದೆ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಆ ಗಡಿಗಳನ್ನು ದಾಟಿ ಬಂದು ರಾಜು ಆಲ್ಗೂರ್ ಅವರನ್ನ ಅಪ್ಪಿಕೊಳ್ಳಬೇಕು. ಯಾಕಂದ್ರೆ ಅವರ ಸಮುದಾಯ ಇವತ್ತು ಇಡೀ ಜಿಲ್ಲೆಯ ಎಲ್ಲರ ಸೇವೆಯನ್ನು ಮಾಡಿದೆ. ಪ್ರಥಮ ಬಾರಿಗೆ ಒಬ್ಬ ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಬಂದಿದೆ. ಆ ಅವಕಾಶವನ್ನು ನಾವು ನಿರಾಕರಣೆ ಮಾಡದೇನೆ ಅವರನ್ನು ನಾವು ನಮ್ಮವ ಅಂತ ಹೇಳಿ ಅಪ್ಪಿಕೊಳ್ತಕ್ಕಂಥ ಕೆಲಸ ಜಿಲ್ಲೆಯ ಜನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ವಿನಂತಿಯನ್ನು ನಾನು ಮಾಡ್ತೇನೆ.